ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಿತಾ ಗೌಡ ಯೂಟ್ಯೂಬ್ ಚಾನಲ್. ಫಸ್ಟ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹ ದೀಪಾವಳಿ ಕಣ್ಣ ಬೆಳಕಾಗಲಿ ನನ್ನ ಎದೆಯಾಳದಿಂದ ಈ ಹಾಡು. ಸ್ನೇಹ ತಾರಾವಳಿ ಎಂದು ನೆರಳಾಗಲಿ ನನ್ನ ಉಸಿರಾಳದಿಂದ ಈ ಹಾಡು. ರವಿ ಕಾಣಲೇಬೇಕಿಲ್ಲ, ಕವಿ ಹಾಡಲೇಬೇಕಿಲ್ಲ, ಓ ಸ್ನೇಹವೇ ನಿನಗೆ ನಮ್ಮ ನೂರು ನಮನ. ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಮುಂದೆ ಕಲರ್ ರಂಗೋಲಿ ಹಾಕ್ದೆ. ದೀಪಾವಳಿ ಆಗಿರೋದ್ರಿಂದ ದೀಪದ ರಂಗೋಲಿ. ಇವತ್ತು ಗಾಡಿ ಪೂಜೆ ಮಾಡ್ತಿದೀವಿ, ಅದಕ್ಕೆ ಬೆಳಗ್ಗೆನೆ ಎಲ್ಲ ಮಾರ್ಕೆಟ್ಗೆ ಹೋಗಿದ್ರು ಹೂವ ತರಕ್ಕೆ. ಇವಾಗೆಲ್ಲ ತಗೊಂಡ್ ಬರ್ತಿದ್ದಾರೆ. ಹೂವದ ರೇಟ್ ಅಂತೂ ಫುಲ್ ಆಕಾಶ ಮುಟ್ಟಿದೆ ಅಂದ್ರೂ ತಪ್ಪಾಗಲ್ಲ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಆಮೇಲೆ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಕೂತ್ಕೊಂಡೆ. ದೇವ್ರ ಮನೆಯಲ್ಲೂ ಕೂಡ ಒಂದು ಪುಟ್ಟು ರಂಗೋಲಿ ಹಾಕಿದ್ದೀನಿ, ಹೇಗಿದೆ ಅಂತ ಕಮೆಂಟ್ ಮಾಡಿಬಿಡಿ. ದೇವ್ರ ಮನೆ ಡೆಕೋರೇಟ್ ಮಾಡಿ ಬಂದು ಪೋರ್ಟಿಕೋದಲ್ಲೂ ಒಂದು ಪುಟ್ಟು ರಂಗೋಲಿ ಹಾಕೋಣ ಅಂತ ಕೂತ್ಕೊಂಡೆ. ಫೈನಲ್ ಆಗಿ ಕಲರ್ ಎಲ್ಲ ಹಾಕಿದ್ಮೇಲೆ ಅದು ಈ ಥರ ಕಾಣ್ತಿತ್ತು. ನಾಟ್ ಬ್ಯಾಡ್, ಈ ಥರ ರಂಗೋಲಿ ಕಾಂಪಿಟೇಷನ್ ಇಟ್ಟರೆ ನೀನು ಕೂಡ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗ್ಬೋದು ಅಂತ ನಾನೇ ಮನ್ಸಲ್ಲಿ ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ಗಾಡಿ ಪೂಜೆಗೆಲ್ಲ ರೆಡಿ ಮಾಡಿಟ್ಟು ರಾಹುಲನ್ ಕರ್ಕೊಂಡು ನಾನು ಅವನು ನೆಲಮಂಗಲ ಕಡೆಗೆ ಹೊರಟ್ವಿ. ಹೋಗ್ತಾ ದಾರಿಲಿ ಹಾಗೆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನೆಲಮಂಗಲದಲ್ಲಿ ಫಸ್ಟ್ ಹೋಗಿದೆ ಫ್ಲವರ್ ಶಾಪಿಗೆ. ಇಲ್ಲಿ ಬಂದು ನಮ್ಮ ಕಾರಿಗೆ ಅಂತ ಫ್ಲವರ್ ಅಲ್ಲಿ ಒಂದು ಬೊಕ್ಕೆ ತರ ಮಾಡಿಸ್ಕೊಂಡ್ವಿ. ನಾನು ಎಲ್ಲಿ ಬಂದ್ರು ಈ ಮಳೆ ನಾನು ಹುಡ್ಕೊಂಡ್ ಬಂದ್ಬಿಡುತ್ತಲ್ಲ, ಏನ್ ಮಾಡೋದು. ಹಾಗೆ ಬರೋವಾಗ ನೆಲಮಂಗಲ ಕ್ರಿಕೆಟ್ ಗ್ರೌಂಡಿಗೆ ಬಂದ್ವಿ. ಅಲ್ಲಿ ಫುಲ್ ಪಟಾಕಿ ಶಾಪ್ಸ್ ಇಟ್ಟಿದ್ರು, ಅದನ್ನ ನೋಡ್ಕೊಳ್ಳೋಕೆ ಪೊಲೀಸರು ಕೂಡ ಇದ್ರು. ಅಲ್ಲಿ ನಮ್ಗೆ ಯಾವ ಪಟಾಕಿ ಬೇಕೋ ಅವನ್ನೆಲ್ಲ ತಗೊಂಡು ಮತ್ತೆ ಗಾಡಿ ಎತ್ಕೊಂಡು ರಿಟರ್ನ್ ಮನೆ ಕಡೆಗೆ ಬಂದ್ವಿ. ಇದೇ ನೋಡಿ ನಮ್ಮ ನೆಲಮಂಗಲ ಸ್ಪೋರ್ಟ್ಸ್ ಗ್ರೌಂಡ್. ಬರೋ ರೋಡಲ್ಲಿ ಒಂದು ಪಾಪು ನಮ್ಮನ್ನು ಮಾತಾಡಿಸ್ತು. ನಾವು ಹೋಗೋವರೆಗೂ ಅದು ಹಿಂದಕ್ಕೆ ತಿರುಗಿ ಬಾಯಿ ಹೇಳ್ತಾನೇ ಇದೆ. ನಿಷ್ಕಲ್ಮಶ ಪ್ರೀತಿ ಅಂದರೆ ಇದೆ ಅಲ್ವಾ. ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಗಾಡಿಗಳಿಗೆಲ್ಲ ಹೂವು ಹಾಕಿ ರೆಡಿ ಮಾಡ್ತಾ ಇದ್ರು. ನಮ್ಮ ಬಾಸ್ ಫ್ರೆಂಡ್ಸು, ನಮ್ಮ ಗಾಡಿ ಡ್ರೈವರ್ಸ್ ಎಲ್ಲ ಅವ್ರ ಮನೆ ಫಂಕ್ಷನ್ ಏನೋ ಅನ್ನೋ ರೇಂಜಿಗೆ ನಿಂತ್ಕೊಂಡು ಎಲ್ಲ ಕೆಲಸನೂ ಮಾಡ್ತಿದ್ರು. ಸೊ ಅವರಿಗೆಲ್ಲ ಈ ವಿಡಿಯೋ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಿಮ್ದು ಪುಲ್ಲಿಂಗ ಸ್ತ್ರೀಲಿಂಗ ರೀ? ಶಾಂಬಲಿಂಗ. ಹುಡುಗರೆಲ್ಲ ಗಾಡಿಗೆ ರೆಡಿ ಮಾಡ್ಕೊತಿದ್ರೆ ನಾವು ಪೂಜೆಗೆ ಏನೇನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂತಿದ್ವಿ. ನಮ್ ಕೆಲ್ಸ ಎಲ್ಲ ಮುಗಿದ್ರು ಅವ್ರದಿನ್ನ ಡೆಕೋರೇಷನ್ ಮುಗ್ದಿರ್ಲಿಲ್ಲ. ಅಷ್ಟರಲ್ಲಿ ದೇವ್ರಿಗೆ ಪೂಜೆ ಮಾಡಿಸ್ಬಿಟ್ಟು ಬರೋಣ ಅಂತ ದೇವ್ರಿಗೆ ನೋಮ್ಸಕ್ ಏನೇನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಸ್ಪೆಷಲ್ ಪೂಜೆ ಮಾಡಿಸಿ ಮನ್ಸಲ್ಲಿರೋದನ್ನೆಲ್ಲ ಬೇಡ್ಕೊಂಡೆ. ಓಂ ಮಹಾದೇವೇಶ ವಿದ್ಮಹೇ ವಿಷ್ಣು ಪತ್ನಿ ಶ್ರೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹರಿ ಓಂ. ಶ್ರೀಮಹಾದೇವತಾಭ್ಯೋ ನಮೋ ನಮಃ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜಸ್ರಜಾಂ ಚಂದ್ರಾಂ ಹಿರಣ್ಮಹೇ ಲಕ್ಷ್ಮೀ ಶಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀ ಮನಪಗಾಮಿ. ದೇವ್ರಿಗೆ ಪೂಜೆ ಎಲ್ಲ ಮಾಡಿಸಿ ಮುಗಿಸ್ಕೊಂಡು ಬಂದ್ಮೇಲೆ ಇವರೆಲ್ಲ ಬೂತ್ ಕುಂಬಳಕಾಯಿ ರೆಡಿ ಮಾಡ್ಕೊಂತಿದ್ರು. ಎಲ್ಲ ರೆಡಿ ಆದ್ಮೇಲೆ ಪೂಜೆ ಮಾಡಕ್ಕೆ ಪೂಜಾರಿಗಳು ಕೂಡ ಬಂದ್ರು. ಸೊ ಇವಾಗ ರಿಯಲ್ ಸೆಲೆಬ್ರೇಷನ್ ಸ್ಟಾರ್ಟ್. ನಮ್ಮ ಮನು ರೆಡಿ ಆಗಿರೋ ಸ್ಟೈಲ್ ನೋಡಿ ನನ್ಗೊಂದು ಸಾಂಗ್ ಹಾಕ್ಬೇಕು ಅನಿಸ್ತಿದೆ. ಪೂಜೆಗೆ ಮನುಷ್ಯರಿಗಿಂತ ವಿಶೇಷವಾದ ಬ್ಲೆಸ್ಸಿಂಗ್ಸ್ ಏನು ಗೊತ್ತಾ? ನಮ್ಮೂರು ದೇವಿ ಬಂದಿದ್ದು. ಮನುಷ್ಯರು ಮನಸ್ಸಲ್ಲಿ ಎಲ್ಲಾದರೂ ಒಂದು ಕಡೆ ಇರುತ್ತೆ, ಅಯ್ಯೋ ಹಂಗೆ ಮಾಡ್ತಿದ್ದಾರೆ ಹಿಂಗೆ ಮಾಡ್ತಿದ್ದಾರೆ ಅಂತ. ಬಟ್ ದೇವರಿಗೆ ಆ ಥರ ಯಾವುದೂ ಇರಲ್ಲ. ಅದಕ್ಕೆ ನನಗೆ ದೇವ್ರು ಬಂದಿದ್ದು ತುಂಬ ಖುಷಿ ಆಯಿತು. ಎಲ್ಲರೂ ದೇವ್ರ ಮುಂದೆ ನಿಂತ್ಕೊಂಡು ಬೇಡ್ಕೊತಿದ್ರೆ, ನಮ್ಮ ಅಪ್ಪ ಮಾತ್ರ ಸ್ಪೆಷಲಾಗಿ ಹಿಂದೆ ನಿಂತ್ಕೊಂಡು ಬೇಡ್ಕೊತಿದ್ರು. ಅದೇನು ಬೇಡ್ಕೊತಿದ್ರು ನನಗಂತೂ ಗೊತ್ತಿಲ್ಲಪ್ಪ. ಎಲ್ಲ ಗಾಡಿಗಳಿಗೂ ಪೂಜೆ ಮಾಡಿ ಹಾಗೆ ಅದ್ರ ಕೀಸ್ಗೂ ಪೂಜೆ ಮಾಡಿದ್ದಾದ ದೃಷ್ಟಿ ಆಗ್ಬಾರ್ದು ಅಂತ ನಿಂಬೆಹಣ್ಣು ಮೆಣಸಿನ್ಕಾಯಿ ಎಲ್ಲ ಕಟ್ಟಿ ರೆಡಿ ಮಾಡ್ಕೊಂಡಿದ್ವಿ. ಅದನ್ನೆಲ್ಲ ಇವಾಗ ಗಾಡಿಗೆ ಕಟ್ಟಿ ಪೂಜೆ ಎಲ್ಲ ಮುಗಿದ್ಮೇಲೆ ಯಾರು ಕೆಟ್ಟ ದೃಷ್ಟಿನೂ ಬೀಳದೆ ಇರ್ಲಪ್ಪ ಅಂತ ಬೂತ್ ಕುಂಬಳಕಾಯಿ ಹೊಡೆದು ಪೂಜೆನ ಏನು ಮಾಡಿದ್ವಿ. ಇನ್ನ ಮುಗ್ದಿಲ್ಲ, ಇನ್ನ ತುಂಬಾ ಇದೆ. ಪೂಜೆ ಎಲ್ಲ ಆದ್ಮೇಲೆ ಒಂದು ಗ್ರೂಪ್ ಫೋಟೋ ಇರ್ಲೇಬೇಕಲ್ವಾ. ಇದು ಗ್ರೂಪ್ ಫೋಟೋ ಅಲ್ಲ, ಗ್ರೂಪ್ ವಿಡಿಯೋ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚಿತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಬೆಳಗ್ಗೆ ತಂದಿದ್ದ ಪಟಾಕಿ ಎಲ್ಲ ಇವಾಗ ಬ್ಲಾಸ್ಟ್ ಮಾಡೋ ಟೈಮ್.
ಸಂಜೆ ಮನೆಗೆ ಬಂದು ಎಲ್ಲ ಕಡೆ ದೀಪ ಹಚ್ಚಿದೆ. ಹಾಗೆ ಇರಲಿ ಅಂತ 1-2 ಕಡೆ ವಿಡಿಯೋ ಕೂಡ ಮಾಡಿಕೊಂಡೆ. ನಮ್ಮ ಬಾಸ್ ಫ್ರೆಂಡ್ಸ್ಗೆಲ್ಲ ಗಿಫ್ಟ್ ಕೊಡೋ ಪ್ರೋಗ್ರಾಮ್ ನಡೀತಿದೆ. ಸದ್ಯಕ್ಕೆ ಇವಾಗ ನಾನು ಫೋಟೋಗ್ರಾಫರ್ ಅಷ್ಟೇ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಚಿಕ್ಕ ಹುಡುಗಿ ಇದ್ದಾಗಿಂದನೂ ದೀಪಾವಳಿ ಅಂದರೆ ನನಗೊಂಥರ ಫೇವ್ರೇಟ್ ಫೆಸ್ಟಿವಲ್. ಯಾಕಂದರೆ ಪಟಾಕಿ ಹೊಡಿಬೋದಲ್ವಾ. ಪಟಾಕಿ ಹೊಡಿಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರ್ರಿ. ಯಾಕಂದರೆ ಇವತ್ತು ನಮ್ಮ ಮನೇಲಿ ಒಂದು ಇನ್ಸಿಡೆಂಟ್ ಆಯಿತು. ಅದನ್ನು ನೋಡಿದ್ಮೇಲೆ ಮಕ್ಳ ಕೈಲಿ ಪಟಾಕಿ ಕೊಡಲೇಬಾರ್ದು ಅಂತ ಅನಿಸ್ಬಿಟ್ಟಿದೆ. ಸುಂದರಿ ಗಾಡ್ ಗ್ರೇಸ್ ಏನು ಏಟಾಗಿಲ್ಲ. ಆಮೇಲೆ ನೋಡಿದ್ರೆ ನಮ್ಮ ಅತ್ತೆ ಜೊತೆ ವಿಡಿಯೋ ಮಾಡ್ಕೊಂಡು ಕೂತವಳೆ. ಇವರಿಬ್ರು ವಿಡಿಯೋ ಎಲ್ಲ ಆದಮೇಲೆ ನಾನೊಂದು ಸ್ವಲ್ಪ ವಿಡಿಯೋಸ್ ಫೋಟೋಸ್ ತಕ್ಕೊಂಡು ಅದ್ರ ಜೊತೆಗೆ ಒಂದು ರೀಲ್ ಕೂಡ ಮಾಡಿದ್ದೀನಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ. ಇವತ್ತು ಬೆಳಗ್ಗೆಯಿಂದ ಕೆಲಸ ಮಾಡಿ ಎಲ್ಲರಿಗೂ ಸುಸ್ತಾಗಿದೆ ಅಂದಿದ್ದಕ್ಕೆ ನಮ್ಮ ಮನು ಮತ್ತು ಅವ್ರ ಫ್ರೆಂಡ್ಸೇ ಸೇರಿಕೊಂಡು ಅಡುಗೆ ಕೂಡ ಪ್ರಿಪೇರ್ ಮಾಡ್ತಿದ್ದಾರೆ. ಮಾಡ್ತಿರೋ ಟೊಮೆಟೊ ಬಾತು ಬಿರಿಯಾನಿ ರೇಂಜಿಗೆ ಬಿಲ್ಡಪ್ ಕೊಡ್ತಾವ್ರೆ. ಅದರಲ್ಲೂ ಒಬ್ಬ ಅಣ್ಣ ನಾನು ವಿಡಿಯೋ ಮಾಡ್ತೀನಿ ಅಂತಲೇ ಕೆಲಸ ಮಾಡ್ತಾರೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಲೇ ಇವ್ನ್ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಫ್ರೆಂಡ್. ಇವತ್ತು ನಮ್ಮ ಅಕ್ಕ ಬೆಳಗ್ಗೆಯಿಂದ ಖುಷಿಯಾಗಿದ್ದಿ. ಇವಾಗ ನಾವ್ ಪಾಪುಗೆ ಪಟಾಕಿ ಬ್ಲಾಸ್ಟ್ ಹಾಕೊಂಡ್ಬಿಟ್ಟು ಡಲ್ ಆಗ್ಬಿಟ್ಟವ್ರೆ ಅಕ್ಕ. ಇವಾಗ ಊಟ ಮಾಡು ಅಂದ್ರೆ ಊಟ ಮಾಡ್ತಿಲ್ಲ, ನಾಷ್ಟ ಮಾಡ್ತಿಲ್ಲ. ಬೆಳಗ್ಗೆ ತಿಂತಾರೆ ಹೆಂಗೋ ಗೈಸ್. ಒಂಚೂರು ಕಾಮೆಂಟ್ ಮಾಡಿ ನಾಷ್ಟ ಊಟ ಮಾಡಕ್ಕೆ. ಲೈಕ್ ಅಂಡ್ ಶೇರು ಕಮೆಂಟ್ ಮಾಡ್ಬಿಡಿ. ನೋಡಿ ಫ್ರೆಂಡ್ಸ್, ಹೊಟ್ಟೆ ಇದೆ. ನಮ್ ರೂಪಕ್ಕ ಒಬ್ರವ್ರೆ, ಅವ್ರು ಡಾಬಾ ಕರ್ಕೊಂಡೋಗಿದ್ದೀನಿ ಅಂತ ಹೇಳಿ ನಮ್ ಕೈಲಿ ಇದು ಟೊಮೊಟೊ ಬಾತ್ ಮಾಡಿಸ್ತಾರೆ. ತರಕಾರಿ ಖಾಲಿ ಆಗ್ಬಿಡ್ತದೆ ಅಂದ್ಬಿಟ್ಟು ಅವರೇ ರೂಪಕ್ಕಲ್ಲಿ ಒಳ್ಳೆ ಟೈಮಲ್ಲಿ ಬಂದ್ರು ನೋಡಿ. ದೀಪಾವಳಿಗೆ ಪೂಜೆ ಮಾಡಿಸಿ ನೋಮ್ಸಿರೋ ದಾರನೇ ಕಟ್ಕೊಂಡಿರ್ಲಿಲ್ಲ, ಅದಕ್ಕೆ ಇವಾಗ ಕಟ್ಕೋತಿದ್ದೀವಿ. ಅಡುಗೆ ಎಲ್ಲ ಪ್ರಿಪೇರ್ ಆದಮೇಲೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ ಡೇನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಟೇಕ್ ಕೇರ್, ಬೈ ಬಾಯ್. ನನ್ನ ಕಂಪ್ಲೀಟ್ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅನಿಸಿಕೆ ಏನೇನು ಅಂತ ಕಮೆಂಟಲ್ಲಿ ತಿಳಿಸ್ಬಿಡಿ. ಹಾಗೆ ಲೈಕ್ ಮಾಡೋದಂತೂ ಮರಿಬೇಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ 1000 ಸಬ್ಸ್ಕ್ರೈಬರ್ ಮೇಲಾದರೆ ಒಂದು ಪುಟ್ಟು ಗಿವ್ ಅವೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಯಾವ ಥರ ಕೊಡಲಿ ಅಂತ ಗೊತ್ತಾಗ್ತಿಲ್ಲ. ಯಾವ ಥರ ಕನ್ಸಿಡರ್ ಮಾಡಿ ಕೊಡಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.